ನಂದಿನಿ ಪ್ರಾಸೆಸ್ ಚೀಸ್ ಸ್ಲೈಸ್. ಓಕೆ, ಚೀಸ್ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ, ಅದರಲ್ಲೂ ಮಕ್ಕಳಿಗಂತೂ ಚೀಸ್ ಅಂದ್ರೆ ತುಂಬಾ ಇಷ್ಟಪಡ್ತಾರೆ. ಇದು ಪ್ರಾಸೆಸ್ ಚೀಸ್ ಸ್ಲೈಸ್ ಅಂತ. ಇದು 200 ಗ್ರಾಮ್ದು ನಾನು ಈ ಪ್ಯಾಕೆಟ್ ತಗೊಂಡಿದ್ದೀನಿ. ಇದಕ್ಕೆ 140 ರೂಪಾಯಿ, ನನಗೆ ಆಫರ್ ಪ್ರೈಸ್ ಅಲ್ಲಿ 136 ರೂಪಾಯಿಗೆ ಸಿಕ್ಕಿದೆ. ಇದು 200 ಗ್ರಾಮ್ ಅಂದ್ರೆ 10 ಸ್ಲೈಸಸ್ ಇದೆ, 20 ಗ್ರಾಮ್ಸ್ ಈಚು. ಇದು ಬೆಂಗಳೂರು ಹಾಲು ಒಕ್ಕೂಟದ ನಂದಿನಿ ಹಾಲು ಉತ್ಪನ್ನ ಸಂಕೀರ್ಣ, ಕನಕಪುರ ಡೈರಿನಲ್ಲಿ ತಯಾರಾಗಿದೆ. ಇದು ರಿಚ್ ಇನ್ ಪ್ರೋಟೀನ್. 100 ಗ್ರಾಮ್ ಸ್ಲೈಸ್ ಅಲ್ಲಿ 21% ಅಷ್ಟು ಪ್ರೋಟೀನ್ ಅಂಶ ಇರುತ್ತೆ. ಇದು ಶೆಲ್ಫ್ ಲೈಫ್ ಎಷ್ಟಪ್ಪ ಅಂತಂದ್ರೆ 9 ತಿಂಗಳು. 9 ತಿಂಗಳು ಯಾವಾಗ ಬರುತ್ತೆ ಅಂದ್ರೆ, ನೀವು ಕಂಟಿನ್ಯೂಸ್ ಆಗಿ 4 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಹೈಜಿನಿಕ್ ಕಂಡೀಷನ್ ಅಲ್ಲಿ ಸ್ಟೋರ್ ಮಾಡಿದಾಗ ನೀವು 9 ತಿಂಗಳವರೆಗೂ ಉಪಯೋಗಿಸಬಹುದು. ಈ ನಂದಿನಿ ಚೀಸ್ ಎಲ್ಲಾದ್ರಲ್ಲೂ ಅಂದ್ರೆ ಈಗ ಬರ್ಗರ್ ಮಾಡ್ಬೋದು, ಅಥವಾ ಚೀಸ್ ರೋಲ್ ಮಾಡ್ಬೋದು, ಇನ್ನ ಅನೇಕ ತಿಂಡಿಗಳಲ್ಲಿ ಇದನ್ನ ಉಪಯೋಗಿಸ್ಬೋದು. ನಾವು ಈ ನಂದಿನಿ ಚೀಸ್ ನ ಯೂಸ್ ಮಾಡಿ ಬರ್ಗರ್ ಮಾಡೋಣ, ಹೇಗಾಗತ್ತೆ ಅಂತ ನೋಡೋಣ ಬನ್ನಿ. ಬರ್ಗರ್ ಮಾಡೋಣ. ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್: ಬರ್ಗರ್ ಬನ್ನು, ನಿಮ್ಗೆ ಈಸಿಯಾಗಿ ಇದು ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇರುತ್ತೆ. ಆಮೇಲೆ ವೆಜೀಸ್, ಆನಿಯನ್ನು, ಟೊಮ್ಯಾಟೋಸು, ಚೀಸ್ ಸಾಸು, ಟೊಮ್ಯಾಟೊ ಸಾಸು, ಸ್ವಲ್ಪ ತುಪ್ಪ, ಆಮೇಲೆ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಈ ರೀತಿ ವೆಜ್ ಬರ್ಗರ್ಗೆ ಬೇಕಾಗುವಂತಹ ಆಲೂ ಟಿಕ್ಕಿ, ಅಂಡ್ ದೆನ್ ಮೋಸ್ಟ್ ಇಂಪಾರ್ಟೆಂಟ್ ಚೀಸ್ ಬರ್ಗರ್ ಮಾಡ್ತಾ ಇರೋದ್ರಿಂದ ಚೀಸ್ ಸ್ಲೈಸ್. ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆನಲ್ಲಿ ನಾವು ಈ ಟಿಕ್ಕಿನ ಮಾಡ್ಕೊಳ್ಳೋಣ, ಫ್ರೈ ಮಾಡ್ಕೋಬೇಕು. ಆಮೇಲೆ ಅಷ್ಟರಲ್ಲಿ ಈ ಆಲೂ ಟಿಕ್ಕಿ ಲೋ ಫ್ಲೇಮ್ ನಲ್ಲಿ ಶಾಲೋ ಫ್ರೈ ಆಗ್ತಾ ಇರಲಿ. ಈಗ ಸ್ವಲ್ಪ ರೋಸ್ಟ್ ಆಗಿದೆ, ಇದನ್ನ ತೆಗೆದಿಟ್ಕೊಳ್ಳೋಣ. ಈ ಮಧ್ಯದ ಭಾಗ ಈ ತರ ಆಗಿರ್ಬೇಕು. ಈ ಕೆಳಗಡೆ ಬೇಸ್ ಬರೋದನ್ನ ಬೇಯಿಸ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಇದಕ್ಕೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮತ್ತೆ ಅದನ್ನ ಇಡ್ಬೇಕಾಗತ್ತೆ ತವಾ ಮೇಲೆ. ಸಾಸ್ ಹಾಕೋಣ. ಆಲೂ ಟಿಕ್ಕಿ ಫ್ರೈ ಆಗಿದೆ, ಈ ಕಲರ್ ಬರಬೇಕು. ಟೊಮ್ಯಾಟೊ ಸ್ಲೈಸ್ ಇಡಿ. ನಿಮ್ಗೆ ಇನ್ನ ಬೇಕಾದ್ರೆ ಏನಾದ್ರೂ ವೆಜ್ಜಿ ಆಡ್ ಮಾಡ್ಬೇಕು ಅಂತಿದ್ರೆ ಆಡ್ ಮಾಡ್ಬೋದು. ಲೆಟ್ಯೂಸ್, ನನ್ನ ಹತ್ರ ಈಗ ಲೆಟ್ಯೂಸ್ ಇಲ್ಲ, ಹಂಗಾಗಿ ಬರೀ ಟೊಮ್ಯಾಟೊ ಆನಿಯನ್ ಹಾಕ್ತಾ ಇದ್ದೀನಿ. ಈ ಆಲೂ ಟಿಕ್ಕಿನ ಈ ಬನ್ ಮೇಲೆ ಈ ತರ ಪ್ಲೇಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ, ಅನಂತರ ಚೀಸ್ ಸ್ಲೈಸ್ ಏನ್ ತಗೊಂಡಿದ್ವಲ್ಲ ಅದನ್ನ ಈ ರೀತಿ ಇಡಿ. ಇಟ್ಮೇಲೆ ಈ ಬನ್ನನ್ನ ಈ ತರ ಸ್ವಲ್ಪ ಪ್ರೆಸ್ ಮಾಡಿ, ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಇಟ್ಟು ಈ ರೀತಿ ಪ್ರೆಸ್ ಮಾಡಿ. ಆಲೂ ಟಿಕ್ಕಿನೂ ಸ್ವಲ್ಪ ಬಿಸಿಯಾಗಿ ನಾವು ಹಾಕಿರೋದ್ರಿಂದ, ಬ್ರೆಡ್ ಈಗ ಬಿಸಿ ಮಾಡ್ತಾ ಇರೋದ್ರಿಂದ ಚೀಸ್ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. ಚೀಸ್ ಮೆಲ್ಟ್ ಆಗ್ತಾ ಇದೆ. ಈ ಸ್ಟೇಜ್ ಅಲ್ಲಿ ನೀವೇನ್ ಮಾಡಬೇಕು, ಇದನ್ನ ತೆಗೆದು ಈ ರೀತಿ ಪ್ಲೇಟ್ ಹಾಕೋಬೇಕು. ಈಗ ಬರ್ಗರ್ ತಿನ್ನೋದಕ್ಕೆ ರೆಡಿ ಆಗಿದೆ. ಯಾವಾಗ್ಲೂ ನಾನೇ ತಿಂದ್ರೆ ಏನ್ ಚೆನ್ನಾಗಿರುತ್ತೆ. ದೀಕ್ಷನ್ ಕರಿತೀನಿ. ದೀಕ್ಷಾ, ಟೇಸ್ಟ್ ಮಾಡಿ ಹೇಳು ಹೇಗಿದೆ ನಂದಿನಿ ಚೀಸ್ ಬರ್ಗರ್. ದೀಕ್ಷಾ, ನೋಡು ಹೇಗಾಗಿದೆ ಚೀಸ್ ಬರ್ಗರ್, ನಂದಿನಿ ಚೀಸ್ ಬರ್ಗರ್. ತುಂಬಾ ಚೆನ್ನಾಗಿದೆ, ವೆರಿ ಟೇಸ್ಟಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.